ಹೆಂಗೋ ಅತ್ಲಾಗೆ ನನ್ನ ಮಗನ ಮದುವೆ ಮಾಡಿದೀನಿ ಅಂತ ಹೇಳಿ ಊರಿನ ಜನಗಳನ್ನೆಲ್ಲ ಕರೆದು ಊಟಕ್ಕೆ ಹಾಕಿದ್ದು ಒಳ್ಳೇದೇ ಆತು ಬಿಡು. ಹೆಂಗೋ ಎಲ್ಲರೂ ಮುಯ್ ಮಾಡಿರಕ್ಕೆ ಒಂದು 350-400 ರೂಪಾಯಿ ದುಡ್ಡು ಬಂದೈತೆ, ಮುಯ್ ದುಡ್ಡು. ನನ್ನ ಮಗುಗೂ ಸಸಿಗೂ ನಮ್ಮ ಊರಿನ ಜನ ಇಷ್ಟೊಂದು ಮುಯ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೆಚ್ಚು ಕಮ್ಮಿ ಒಂದು 500 ರೂಪಾಯಿನೇ ಇರ್ಬೋದು. ಎಲ್ಲ ದುಡ್ಡು ನಾನೇ ಇಕ್ಕೊಂತೀನಿ, ನನ್ನ ಖರ್ಚಿಗೆ ಬೇಕಾಗುತ್ತೆ. ಆ ಸೊಸೆ ಹಾಲೇನೆ ತಕೊಂಡೋಗಿ ಅಲ್ಲಿ ಇದ್ರೊಳಗೆ ಇಕ್ಕವಳೆ, ಕವರ್ನಾಗ ಸುತ್ತಿ ಅವ್ಳ ಬ್ಯಾಗ್ ಹೊಡಿಕೆ ನೋಡ್ದ ಹೆಂಗಿದ್ದಾಳೆ. ನಾನು ಹೆಂಗೋ ಎಲ್ಲ ಹುಡ್ಕಾಡ್ ತಡ್ಕಾಡಿ ಹೆಂಗೋನೋ ಅವಳಿಕ್ಕಿದ್ದ ತಕೊಂಡ್ಬಿಟ್ಟೆ. ಅಲ್ಲ ಮದ್ವೆ ಮಾಡ್ಕೊಂಡ್ ಬಂದು ಅಲ್ಲೇನೆ ಒಂದು ವಾರಕ್ಕೆ ನೋಡ್ದ ಎಲ್ಲ ಯಜಮಾನ್ಕೆ ತಾಮಕ್ಕೆ ಹೋಗ್ತಾಳೆ ಅವಳು ಗಂಗಿ. ನಾನು ತಂಗ ನಡಿಯಲ್ಲ ಗಂಗಿವಿ ಎಲ್ಲನ ಆಟ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇಲ್ಲಿ ನಮ್ಮ ಮನೆಗೆ. ನನಗೆ ಆಲೆ ಯಾಮರ್ಸಕ್ ಬಂದ್ಬಿಟ್ಟವಳೆ ಗಂಗಿ. ಗಯ್ಯಾಳಿ ಗಂಗಿ ಅಂತ ಅವಳೆ ಹೆಸರು. ಗಯ್ಯಾಳಿ ಆಗ್ಬಿಟ್ರೆ ನಾನು ಎದ್ಕೊಂಡ್ಬಿಡ್ತೀನಿ. ಈ ಸಾಕಮ್ಮನ ಮುಂದೆ ಎಂತ ಗಯ್ಯಾಳಿ ಆದ್ರೂ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇನೆ. ಅದಕ್ಕೆ ಮತ್ತೀಗ ನಾ ಉಪಾಯ ಮಾಡಿ ಆ ಮಲ್ಲಿರೇನೋ ಹಾಲು ಕುಸ್ತಾರಂತೆ, ಹೋಗಮ್ಮ ಹೋಗ್ ಬರಗು ಅಂತ ಕಳಿಸ್ತಿ ಹೋಗ್ಯವಳೆ. ಅದಕ್ಕೇನೆ ಎಲ್ಲ ಹುಡ್ಕಾಡಿ ತಕೊಂಡ್ ಬಂದಿದ್ದೀನಿ. ಅಲ್ಲ ನಾನಾಗಿ ನಾ ಕೇಳಿರೆ ಕೊಡ್ತಾಳ ಇಲ್ವೋ ಅಂತೇಳಿ ಉಪಾಯ ಮಾಡಿ ಕಳಿಸಿ ಎಲ್ಲ ಹುಡ್ಕಾಡಿ ತರ್ಕಾಡಿ ಕೊನೆಗೂ ಕಂಡಿಡ್ಬಿಟ್ಟೆ ದುಡ್ಡ ಎಲ್ಲಿ ಕೇವಳೆ ಅಂತ. ನನ್ನ ಮಗನ ಬಂದಿರೋ ಮುಯ್ಯಿ, ಇವಳಿಗೆ ಬಂದಿರೋ ಮುಯ್ಯಿ ಎಲ್ಲ ಇಕ್ಕೊಂಡ್ಬಿಟ್ಟವಳೆ ತಾಂಡು. ಅತ್ತೆ ಏನತ್ತೆ ದುಡ್ಡು ಕೈಯಾಗ ಇಟ್ಕೊಂಡು ಹಂಗ್ ನೋಡ್ತಾ ಇದೀರ? ಅದನ್ನ ಎಲ್ಲಿ ತತೆ ಇಷ್ಟೊಂದು ದುಡ್ಡು ನಿಮಗೆ? ಎಲ್ಲಿರುತ್ತೆ ಅಂದ್ರೆ ನಿನ್ ಬ್ಯಾಗ್ ಕೆಳಗಿತ್ತು. ಅಲ್ಲ ನನ್ನ ಮಗುಗ್ ಬಂದಿರೋ ಮುಯ್ ದುಡ್ಡು, ನೀ ಮುಯ್ ದುಡ್ಡು ತಕೊಂಡು ಎಲ್ಲ ಜೋಡ್ಸಿ ಇಕ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ನನ್ನ ಕೈ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವೇನಿ? ನಾನು ಊರಿನ ಜನಗಳಿಗೆಲ್ಲರಿಗೂ ಅಡುಗೆ ಮಾಡಿಸಿ ಊಟಕ್ಕೆ ಹಾಕಿರಳು ನಾನು. ದುಡ್ಡು ಮಾತ್ರ ಇಕ್ಕೊಂಬಳು ನೀನಾ? ನನ್ ಬ್ಯಾಗ್ನಾಗ ಇಕ್ಕೊಂಡಿರೋ ದುಡ್ಡ ನೀನ್ ತಾಣಿದೇನತೆ ಕೊಡತ್ತೆ. ಅದು ನನಗ್ ಬಂದಿರೋ ಮುಯ್ ದುಡ್ಡು ನನ್ನ ಗಂಡುಗೂ ನನಗೂ. ನಮಗೆ ಯಾಕನ ಖರ್ಚಿಗೆ ಬೇಕು ಅಂತ ನಾನು ತಕೊಂಡೆಲ್ಲ ಇಕ್ಕೊಂಡಿದ್ರೆ ನನ್ನ ಅಲ್ಲಿ ಹಾಲುಕ್ಸಕ್ ಹೋಗು ಅಂತೇಳಿ ಕಳಿಸಿ ನೀನ್ ತಕೊಂಡಿದ್ಯಾ? ಕೊಡು, ಅದು ನನ್ ದುಡ್ಡು, ನನಗ್ ಸೇರ್ಬೇಕು. ಏನು ಆಲ ಇದ್ ನನ್ ದುಡ್ಡು ಅಂತ ಹೇಳಕ್ ಬಂದೆ? ಮದ್ವೆ ಆಗಿ ಬಂದು ಒಂದು ವಾರನೇ ಆಗಿಲ್ಲ, ಆಲೆ ನೀ ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತೀನಿ ಗಂಗಿ. ನನ್ ತಗಿವೆಲ್ಲ ನಡೆಯಲ್ಲ, ಮುಚ್ಕೊಂಡು ಹೋಗು ಮುಸ್ರೆ ಇದಾವೆ, ಮುಸ್ರೆ ತೊಳೆದಿಕ್ ಹೋಗಿ. ಬಂದ್ಬಿಟ್ಲು ನನ್ ದುಡ್ಡು ಅಂತ ಹೇಳಿ ಇಸ್ಕಮ್ಮಕ್ಕೆ ಹೋಗೆ ಮುಚ್ಕೊಂಡು. ಅಲ್ಲ ಊರಿನ ಜನಗಳಿಗೆಲ್ಲರಿಗೂ ನಾನು ಸಾಲ ಮಾಡಿ ಊಟಕ್ಕೆ ಹಾಕಿರೋದು ಮುಯ್ ದುಡ್ಡೆಲ್ಲ ಇವಳು ಇಕ್ಕೊಂತಾಳಂತೆ. ಹೋಗೆ ಲೌಡಿ. ನನ್ನ ಲೌಡಿ ಅಂತೀಯ ಅತ್ತೆ? ನನ್ನ ಲೌಡಿ ಅಂತೀಯ? ಇರು ಮಾಡ್ತೀನಿ, ನನ್ನ ಗಂಡ ಬರ್ಲಿ, ನನ್ನ ಗಂಡಿಗೆ ಹೇಳಿ ನಿನ್ನ ಒಯ್ತೀನಿ ಇರತ್ತೆ. ಅಲ್ಲ ನಮಗ್ ಬಂದಿರೋ ದುಡ್ಡ ನೀನ್ ಯಾಕಂಡೆ? ನಾವೇನ್ ಹೇಳಿದ್ವಾ ಊಟಕ್ಕೆ ಹಾಕ್ಸು ಊರಿನ ಜನಗಳಿಗೆ ಎಲ್ಲಾರ್ಗು ಸಾಲ ಮಾಡಿ ಅಂತನ? ನೀನೇ ತಾನೇ ಹಾಕ್ಸಿರೋದು. ಇವಾಗ ನಮ್ ದುಡ್ಡು ನನಗ್ ಕೊಡು ಯಾಕಂತೆ. ಹೋಗೆ ಗಂಡ ಅಂತೆ ಗಂಡ, ಅವನು ನನ್ನ ಮಗ ಕಾಣಿ. ಓಹೋ ಏನೇ ಜೋರ್ ಮಾಡ್ತಾ ಇದೆಯಲ್ಲ, ಸುಮ್ಮನೆ ಹೋಗಿ ಮುಸ್ರೆ ತೊಳಿ ಅಂತಂದ್ರೆ ಹೋಗೆ. ದುಡ್ಡು ಇಲ್ಲ ಎಂತದು ಇಲ್ಲ, ಸಂಸಾರ ನಡೆಸ್ಬೇಕಾಗಿರಳು ನಾನು. ಮನೆಗೇನ ಬೇಕಂದ್ರೆ ಕರದ್ ಬೇಡ್ವೇನಿ? ಸಾಲ ಮಾಡಿದಾರ್ಗೆ, ಸಾಲ ಇಸ್ಕೊಂಡಿರೋರ್ಗೆ ಕೊಡೋದ್ ಬೇಡ್ವಿ? ಸಾಲನ ಇಸ್ಕೊಂಡು ಮಜಾ ಮಾಡೋಣ ಅಂದ್ಕೊಂಡಿದ್ದೆ, ಈ ದುಡ್ಡೆಲ್ಲ ಇಕ್ಕೊಂಡು ಹೋಗ್ತೀಯೋ ಇಲ್ವೋ? ಈಗ ವಿಡಿಯೋ ಮಧ್ಯದಲ್ಲಿ ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು ಅಂದ್ರೆ ನಾವು ಸಾಕಮ್ಮನ ಸೊಸೆ ಗಯ್ಯಾಳಿ ಗಂಗಿನ ಉಬ್ಬಲ್ಲು ಅಂತ ಹೇಳಿದ್ವಿ, ತೋರಿಸಿದ್ವಿ ಅದೇ ತರಾನೇ. ಆದ್ರೆ ಅದೇ ತರ ತೋರ್ಸಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಎಕ್ಸ್ಪ್ರೆಷನ್, ಸಿಟ್ಟು, ಅಳು, ಕೋಪ ಎಲ್ಲದರಲ್ಲೂ ಒಂದೇ ತರ ತೋರಿಸ್ಬೇಕಾಗತ್ತೆ. ಅದು ನೋಡೋರ್ಗೆ ಚೆನ್ನಾಗಿ ಕಾಣಲ್ಲ. ಆದ್ರಿಂದ ಆ ಉಬ್ಬಲ್ನ ಕ್ಯಾನ್ಸಲ್ ಮಾಡಿ ಮಾಮೂಲಿ ನಾರ್ಮಲ್ ಇರೋ ತರಾನೇ ತೋರಿಸ್ತೀವಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ. ವಿಡಿಯೋನ ಮುಂದುವರ್ಸೋಣ ಬನ್ನಿ. ಅತ್ತೆ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಸುಮ್ನೆ ದುಡ್ಡು ಕೊಟ್ಬಿಡ್ರಿ, ಇಲ್ಲ ಅಂದ್ರೆ ಏನು ಇಲ್ಲ. ನನ್ನ ಹೆಸರು ಏನು ಅಂತ ಗೊತ್ತಲ್ಲ, ಗಯ್ಯಾಳಿ ಗಂಗಿ. ನಿಂಗೆ ನನ್ನ ಬಗ್ಗೆ ಇನ್ನ ಗೊತ್ತಿಲ್ಲ, ನಮ್ಮ ಊರಿಗೆ ಹೋಗಿ ಕೇಳ್ರಿ ನಾನು ಎಂತಾಳು ಅಂತಾನ. ನಾನು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ಏನೇ ಆಗ್ಲಿ ಹೇಳು. ಇದು ನನ್ನ ದುಡ್ಡು, ನೀವ್ ಹೆಂಗ್ ಕಾಣ್ತೀರಾ? ಸಂಸಾರನ ನಾನು ನೆಡ್ಸಾಳು ಇನ್ಮೇಲೆ ಈ ಮನೆಯಾಗೆ. ಸೊಸೆ ಬಂದ್ಮೇಲೆ ಅತ್ತೆ ಸುಮ್ನೆ ಇರ್ಬೇಕು, ಮಾತಾಡಕ್ ಹೋಗ್ಬಾರ್ದು, ಎಲ್ಲನ ಸೊಸಿ ಕೊಡ್ಬೇಕು. ನಾನೇ ಇನ್ ಮುಂದಕ್ಕೆ ಈ ಮನೆ ನೆಡ್ಸಾಳು, ತೊತ್ತಾನ ಅಂತಕ್ಕೆ ನಾನೇ ಇಕ್ಕೊಂಡು ಖರ್ಚು ಮಾಡ್ತೀನಿ. ಎಲ್ಲ ಇವಳ ನೋಡ್ದ ಬಂದೊಂದು ವಾರಕ್ಕೆ ನೀನ್ ನನ್ನ ಮೇಲೆ ಹೆಂಗ್ ಜೋರ್ ಮಾಡ್ತಾಳೆ. ಇವಳು ಜೋರ್ ಮಾಡಿದ ತಕ್ಷಣ ಗಯ್ಯಾಳಿ ಗಂಗಿ ಅಂತ ಹೆಸರಿಕೊಂಡ ತಕ್ಷಣ ಇವಳಿಗೆ ಎದ್ರಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡವಳೆ. ಇನ್ನ ಇವ್ರ ಊರ್ಗ್ ಹೋಗಿ ತಿಳ್ಕೊಬೇಕಂತ ಇವಳ ಬಗ್ಗೆನ. ನನ್ನ ಬಗ್ಗೆ ಇನ್ನು ಗೊತ್ತಿಲ್ಲ ಇವಳಿಗೆ ಈ ಸಾಕಮ್ಮ ಏನು ಅಂತಾನ. ಅತ್ತೆ ಏನು ಆ ಕಡೆ ತಿರ್ಕೊಂಡು ಏನೋ ಬೈಕೆಂಬ್ತಾ ಇದ್ದೀರಲ್ಲ, ಬೈಕೆಂಬದೆಲ್ಲನ ನಾನ್ ತಗಿಕೆ ಬೇಡ್ರಿ, ನೀವು ಸುಮ್ನೆ ದುಡ್ಡು ಕೊಟ್ಬಿಡ್ರಿ ಅಷ್ಟೇನೆ. ಏನೇ ಗಂಗಿ, ನನ್ ಕೈಯಾಗಿರೋ ದುಡ್ಡ ಕಿತ್ಕೊಂಬಕ್ ಬಂದಿದ್ಯಾ? ಅಷ್ಟೊಂದು ಧೈರ್ಯನೇ ನಿನ್ಗೆ? ಹೋಗ್ತೀಯೋ ಇಲ್ವೋ? ಏನಿಲ್ಲ ಏನು ಇಲ್ಲ, ನಾನೊಂದ್ಸರ ತಳ್ಳಿದ್ರೆ ಮೂಲೆಕ್ ಬಿದ್ದಿರ್ತೀಯ ನೀನು. ಮುಚ್ಕೊಂಡು ಹೋಗೆ ಮುಸ್ರೆ ತೊಳೆಯೋಗೆ ಹೋಗೆ. ಸುಮ್ಮನೆ ಇನ್ನೇನಿದ್ರು ಮುಸ್ರೆ ತೊಳೆಯೋದು, ನೆಲ ಗುಡ್ಸೋದು, ಬಟ್ಟೆ ಒಗೆಯೋದು ಅಷ್ಟೇ ನೀನ್ ಮಾಡ್ಬೇಕಾಗಿರೋದು. ಯಜಮಾನ್ಕೆ ಮಾಡಕ್ ಬಂದ್ರೆ ಏನು ಇಲ್ಲ, ಕಾಲ್ ಮುರಿದು ಮೂಲೆ ಕೂರ್ಸ್ಬಿಡ್ತೀನಿ. ಹೋಗೆ ಒಳಕ್ಕೆ.
ನನ್ನ ಬಗ್ಗೆ ಇನ್ನ ಗೊತ್ತಿಲ್ಲ ನಿನಗೆ. ನೀವು ನನ್ ತಳ್ತೀರಾ? ತಳ್ರಿ ನೋಡೋಣ. ನೀವೇ ನನ್ನ ತಳ್ಳಕ್ ಬಂದ್ರೆ ನೀವೇ ಮೂರ್ತಾಗ್ ಬೀಳ್ಬೇಕು, ಹಂಗ್ ತಳ್ಬಿಡ್ತೀನಿ ನಾನು. ಅತ್ತೆ, ನನ್ನ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಸುಮ್ನೆ ಕೈ ಬಿಟ್ಬಿಡ್ರಿ, ನನ್ ದುಡ್ಡು ನನಗೆ ಕೊಟ್ಬಿಡ್ರಿ. ಅಯ್ಯಯ್ಯಪ್ಪ, ಓತು ನನ್ ಸೊಂಟ. ಅಯ್ಯೋ ಗಂಗಿ, ಏ ಗಯ್ಯಾಳಿ ಗಂಗಿ, ಹಿಂಗೇನೆ ನನ್ನ ತೊಳ್ಳೋದು? ಕತ್ತೆ ಒದ್ದಂಗ್ ಒದ್ದಲ್ಲೇ. ಅಯ್ಯಯ್ಯೋ ದೇವ್ರೇ, ಇದೇನಪ್ಪ ಇದು? ಇಂಥ ಸಸ್ಯ ಬಂದ್ಬಿಟ್ಲು ನನಗೆ. ಎಲ್ಗೋದ್ನಪ್ಪ ನನ್ನ ಮಗ ಬುಸ್ ಬುಸ್ನಾಗ? ಅಯ್ಯೋ ದೇವ್ರೇ, ಏನಾಗ ಎಲ್ಲಿ ಹಾಳಾಗೋದ್ಯ? ಬಾರೋ ಇಲ್ಲಿ. ನಿನ್ನ ಹೆಂಡತಿ ಏನ್ ಕೆಲಸ, ಎಂತ ಕೆಲಸ ಮಾಡ್ತಾ ಇದ್ದಾಳೆ ನೋಡ್ಬಾರೋ ಇಲ್ಲಿ. ಅಯ್ಯೋ ನನ್ನ ಸೊಂಟ ಮುರಿದಾಗಿ ಕುಳು ಕಣೋ, ಎಲ್ಗೋದ ಬಾರೋ. ಮತ್ತೆ ನಾನು ಸುಮ್ಮನೆ ಒಳ್ಳೆ ಮಾತ ಕೇಳಿದೆ, ದುಡ್ಡು ಕೊಟ್ಬಿಡ್ರಿ ಅಂತ. ಕೊಡಲ್ಲ ಅಂತ ಹೇಳಿ ನನ್ನೇನೆ ಮೂರ್ತಾಗ ಬೀಳಂಗ್ ತೊಳ್ತೀನಿ ಅಂತ ಹೇಳ್ತೀರಾ? ನನ್ನ ಸುದ್ದಿಗೆ ಬಂದ್ರೆ ಹಿಂಗೇನೆ ನಾನು ಎಲ್ಲರಿಗೂ ಮಾಡೋದು ಅತ್ತೆ. ಅಯ್ಯೋ 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 ಅಯ್ಯೋ, ಲೇ ಗಂಗಿ, ಅತ್ತೆ ಅಂಬದು ಒಂದಿಷ್ಟನ ಮರ್ಯಾದೆ ಇಲ್ವಲ್ಲ ನಿನಗೆ? ಅಲ್ಲ, ಮುಯ್ ದುಡ್ಡು ಕೊಡ್ಲಿಲ್ಲ ಅಂತೇಳಿ ಅತ್ತೆನ ಹಿಂಗೆ ಯಾರಾದ್ರೂ ತೊಳ್ತಾರೇನೆ ಮೂರ್ತಕ್ ಬೀಳಂಗೆ? ಅಯ್ಯೋ ದೇವ್ರಿ, ನಮ್ಮೂರಿನ ಜನಗಳು ಯಾರಾದ್ರೂ ನೋಡಿದ್ರೆ ಏನೂ ಇಲ್ಲ ಆಡ್ಕೊಂಡು ನಗ್ತಾರೆ. ಸೊಸೆ ತಂದೆ ಅಂತ ಕೊಚ್ಕೆಂತಿದ್ಲು, ಒಳ್ಳೆ ಸೊಸೆನೆ ತಂದೆವಳೆ ಅಂತಾನ. ಬಾರೆ ಕೈ ಹಿಡ್ದು ಎತ್ಬಾರೆ ಗಂಗಿ. ಸರಿ, ಕೈ ಹಿಡ್ದು ಎತ್ತೋತೀನಿ. ನಾನು ದುಡ್ಡ ನನಗೆ ಕೊಟ್ಬಿಡ್ಬೇಕು ಅತ್ತೆ. ಕೊಡ್ಲಿಲ್ಲ ಅಂತಂದ್ರೆ ಅಷ್ಟೇನೆ, ನಾನೇನಿಲ್ಲ, ಸುಮ್ಮನೆ ಇರೋದಿಲ್ಲ. ಆಯ್ತು, ಎತ್ತೆ ತಾಯಿ, ಎತ್ತೆ. ಯಾರನ್ನ ಬರೋದ್ಕು ಮೊದ್ಲು ಎತ್ತು ಮ್ಯಾಕೆ. ಲೇ ಗಂಗಿ, ಗಯ್ಯಾಳಿ ಆಗಿದ್ದೆ ನಿಮ್ಮೂರಾಗೆ, ಆದ್ರೆ ಇಲ್ಲಿ ಹಂಗ ಆಡ್ಬೇಡ್ವೆ. ಎಲ್ಲ ಜನಗಳು ಆಡ್ಕೊಂಡು ನಗ್ತಾರೆ ಹಂಗ ಆಡಿರೆ. ಒಂದ್ ಸ್ವಲ್ಪ ಒಳ್ಳೆಯೊಳಂಗಿರ್ಬೇಕು ಕಣಿ, ನಯ ನಾಜುಕಾಗಿರ್ಬೇಕು. ಇಲ್ಲಾಂದ್ರೆ ಅಷ್ಟೇನೆ ನೋಡು, ಊರಿನ ಜನಗಳು ಆಡ್ಕೊಂಡು ನಗ್ತಾರೆ. ನೀನು ಗಯ್ಯಾಳಿ ಆಡ್ದಂಗೆ ಆಡ್ಬೇಡ. ನಿಮ್ಮೂರಾಗ ನೀನು ಗಯ್ಯಾಳಿ ಏನಾದ್ರೂ ಆಗಿರು, ಹೆಂಗಾದ್ರೂ ಆಗಿರು. ಇವಾಗ ನಿನ್ ಮದ್ವೆ ಆಗೈತಿ, ನಿನ್ ಗಂಡ ಇದ್ದಾನೆ, ನಿಮ್ಮ ಅತ್ತೆ ಇದೀನಿ ನಾನು, ನಿಮ್ಮ ಮಾವು ಬೇರೆ ಇದ್ದಾನೆ. ಎಲ್ಲಾರ್ಗು ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸದ್ ಕಲ್ತ್ಕೊಳ್ಳಿ. ಕೊಟ್ಬಿಡಿ ದುಡ್ಡ ಸುಮ್ಮನೆ ಮೊದ್ಲು, ಆಮೇಲೆ ನೀವು ಬುದ್ಧಿನಾದ್ರೂ ಹೇಳ್ರಿ, ಏನಾದ್ರೂ ಹೇಳ್ರಿ, ಕೇಳ್ತೀನಿ. ದುಡ್ಡು ಕೊಡ್ರಿ ಮೊದ್ಲು. ತಾಳೆ ತಾಯಿ, ತಗ ದುಡ್ಡ. ದುಡ್ಡುಗೋಸ್ಕರನ ಅತ್ತೆ ನೀನೆ ತೊಳ್ತಿಯಲ್ಲಿ ಮರಗಿತ್ತಿ. ತಗ, ಹಿಂಗೆಲ್ಲ ಮಾಡ್ಬೇಡ ಇನ್ನೊಂದ್ಸಲನ. ಹುಷಾರಾಗಿರು. ಏನೋ ಹೊಸ್ತಾಗ ಬಂದಿದ್ಯಾ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ನಂತಾಗೆ ನಿನ್ನ ಆಟ ಎಲ್ಲ ನಡೆಯಲ್ಲ. ನಾನು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ತಗ ದುಡ್ಡ, ಸಾಲ ತೀರಿಸ್ಬೇಕು. ನೀನು ನಿನ್ನ ಗಂಡನು ಕೂಲಿ ಹೋಗ್ಬೇಕು ದಿನಾನ. ಹಂಗ ನೀನೇ ಎಲ್ಲ ತರಬೇಕು, ಮನೆಗೆ ಏನೇನು ಬೇಕೋ ಅದನ್ನೆಲ್ಲ. ಆಯ್ತತ್ತಿ, ನೀವೇನು ಹೇಳಿರು ಕೇಳ್ತೀನಿ. ಆದ್ರೆ ನಾನು ಏನು ಕೇಳಿರು ಜಾಲ್ ಕೊಟ್ಬಿಡ್ಬೇಕು. ಇಲ್ಲಾಂದ್ರೆ ಅಷ್ಟೇ, ನಾನು ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅತ್ತೆ. ಏನಮ್ಮ, ಗಂಗಿಗೆ ಯಾಕೆ ದುಡ್ಡು ಕೊಡ್ತಾ ಇದ್ಯಾ? ಇದೆಲ್ಲ ಮುಯ್ ದುಡ್ಡು ತಾನೆ? ಓನಪ್ಪ, ಅದೇ ಮುಯ್ ದುಡ್ಡೆಲ್ಲ ಬಂದಿತ್ತಲ್ಲ, ಎಲ್ಲ ಎಣ್ಸಿ ಕೊಡ್ತಿದ್ದೆ ನಿನ್ನ ಹೆಂಡತಿ ಕೈಯಾಗೆ. ಈ ಕೇಳಮ್ಮ ಹುಷಾರಾಗಿ ಅಂತಾನ. ಹೌದೇನಮ್ಮ, ನನ್ನ ಹೆಂಡತಿಗೆ ನೀನು ದುಡ್ಡು ಕೊಟ್ಟ? ನಾನೆಲ್ಲ ಈ ದುಡ್ಡೆಲ್ಲ ನಾನು ನೀನು ಏಕೆಂತೇನೋ ಅಂದ್ಕೊಂಡಿದ್ದೆ. ಗಂಗಿ ಆವಾಗ್ಲೇನೆ ಎಲ್ಲ ತೆಗೆದು ಏನು ಸಿಕ್ಕೊಂಡಿದ್ಲು. ತಿರ್ಗಿ ನೀನು ಯಾಕಮ್ಮ ತಾಂಡಿದ್ದೆ? ಇನ್ನೇನು ಮಾಡೋದಪ್ಪ, ನನ್ನ ದುಡ್ಡು ನನಗೆ ಮುಯ್ ಬಂದಿರೋದು ಅಂತ ಅಂದ್ಲು. ಅದಕ್ಕೆ ಎಣ್ಸಿ ತಾಳಮ್ಮ ಇಕ್ಕೆ ಅಂತ ಕೊಟ್ಟೆ. ಅಲ್ಲ, ಊರಿನ ಜನಗಳಿಗೆ ಎಲ್ಲರಿಗೂ ಸಾಲ ಮಾಡಿ ಊಟ ಹಾಕ್ಸಿರಳು ನಾನು. ಮುಯ್ ದುಡ್ಡ ಇವಳಿಕ್ಕೆ ಅಂತಾಳಂತೆ ನೋಡಪ್ಪ. ಕೊಡೆ ಅಂತಂದ್ರೆ ನನ್ನ ಮೇಲೆ ಜೋರು ಮಾಡ್ತಾಳೆ. ಅದಕ್ಕೆ ಇನ್ನೇನು ಮಾಡೋದು? ತಿರ್ಗಾ ಮದುವೆ ಆಗಿ ಬಂದು ಇನ್ನ ಒಂದು ವಾರ ಆಗಿಲ್ಲ, ಅತ್ತೆ ಸೊಸೆ ಗುದ್ದಾಡ್ತಾರೆ ಅಂತಾನ ಜನಗಳು ಮಾತಾಡ್ತಾರೆ ಅಂತ ನಾನೇ ಕೊಟ್ಟು ಸುಮ್ಮನೆ ಆದಿ. ನಿನ್ನ ಹೆಂಡತಿ ಬಂದಿಟ್ಟು ಬುದ್ಧಿ ಹೇಳೋದ್ ಕಲ್ತ್ಕ, ಮರ್ಯಾದೆ ಕೊಟ್ಟು ಮಾತಾಡ್ಸಕ್ ಹೇಳು. ಹಿಂಗಾದ್ರೆ ಸರಿ ಆಗಲ್ಲ. ನಮ್ಮೂರಾಗೆ ಅವ್ರ ಊರಾಗ ಆಡ್ದಿದೆ. ಅದೆಲ್ಲ ಗೊತ್ತಿಲ್ಲ, ನಾನು ಯಾವ ಊರಾದ್ರೂ ಹಿಂಗೆ ಇರೋದು. ನಾನು ಯಾವ ಊರಿಗೆ ಹೋದ್ರೂ ನಾನೇನು ಬದಲಾಗಲ್ಲ, ನಾನು ಯಾವಾಗಲೂ ಹಿಂಗೆ ಇರೋದು. ಗಂಗೆ, ಸರಿ ಬಾ ಒಳಕ್ ಹೋಗೋಣ. ತಾಂಬ ದುಡ್ಡ. ಎಲ್ಲ ಇವನ ಅಲ್ಲ, ನಾನು ಅಷ್ಟೆಲ್ಲ ಹೇಳಿರು ಹೇಳ್ತೀನಿ, ಒಂದು ಮಾತು ಬೈಲಿಲ್ವಲ್ಲ. ಬಾ ಒಳಕ್ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ನೋಡ್ದ ಈ ಬುಸ್ನಾಗುನ್ನ? ಹೋಗ್ಲಿ, ಇನ್ನ ಬಂದು ಒಂದ್ 2 ದಿವಸ ಆಗಿಲ್ವಲ್ಲ, ಅದಕ್ಕೆ ಸುಮ್ಮನೆ ಅದೇ. ಇಲ್ಲ ಅಂದಿದ್ದೆ ಏನಿಲ್ಲ, ಈಗ ಹೇಳಿ ಗಂಗಿಗೆ ಗ್ರಾಚಾರ ಬಿಡಿಸ್ತಿದ್ದೆ ಇವತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.